Turn right. ಗ್ಯಾಸ್ಗೆ ಒಟ್ಟಿನಲ್ಲಿ ನೀವು ಬೆಳಗ್ಗೆ ಮಧ್ಯಾಹ್ನ You have arrived. ಇದೆಲ್ಲ ಬೇಗ ಎಲ್ಲ ಕ್ಲಿಯರ್ ಆಗಿ ಚೆನ್ನಾಗಿ ಚಾಕ್ಲೇಟ್ ಮೆಲ್ಟ್ ಓವರ್ಲೋಡ್. ಇದು ಪಪ್ಪು ಓವರ್ಲೋಡ್ ಇಟ್ಬಿಡೋಣ. ಬೆಲ್ಜಿಯಂ ಅದು. ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಸಿಂಧು ನಚ್ಚಿ ಫ್ಯೂಷನ್ಸ್. ಎಲ್ಲ ಹೇಗಿದ್ದೀರಾ? ಡೇ ವಿತ್ ಮೈ ಡಾಟರ್. ಇವತ್ತಿನ ಲಾಗಲ್ಲಿ ನಾನು ನನ್ನ ಮಗಳ ಜೊತೆ ಒಂದು ಡೇನ ಸ್ಪೆಂಡ್ ಮಾಡಿದ್ದೀನಿ. ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಅವಳ ಜೊತೆ ಹೇಗಿದೆ, ಅಂದರೆ ಎಲ್ಲೆಲ್ಲಿ ಹೋದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಫ್ರೈಡೇ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೋದ್ವಿ. ಸೊ ಇದು ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಮೆಟ್ರೋದಲ್ಲೇ ಹೋದೆ, ಯಾಕೆಂದರೆ ನಾನು ನನ್ನ ಮಗಳಿಬ್ಬರು ಹೋದ್ವಿ. ಆಮೇಲೆ ಅದು ತುಂಬ ದೂರ ಇದೆ, ಬಿಸಿಲು ಬೇರೆ ಐತಲ್ಲ. ಸೊ ಯಾಕೆ ಟ್ರಾಫಿಕಲ್ಲಿ ಕಾರ್ ತೊಗೊಂಡು ಟೂ ವೀಲರೆಲ್ಲ ಹೋಗೋದಂತ ಹೇಳ್ಬಿಟ್ಟು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಬನಶಂಕರಿಗೆ ಹೋಗೋವಾಗ ನಾನು ಮೆಟ್ರೋನೇ ಪ್ರಿಫರ್ ಮಾಡ್ತೀನಿ, ಏಕೆಂದರೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಟೆಂಪಲ್ ಇರೋದ್ರಿಂದ ಇಟ್ಸ್ ಜಸ್ಟ್ 2 minutes ವಾಕ್ ಅಲ್ಲ. ಹಾಗಾಗಿ ನಾನು ಯೂಶ್ವಲಿ ನಾನು ಬನಶಂಕರಿಗೆ ಹೋಗೋವಾಗ ನಾನು ಮೆಟ್ರೋನೇ ಪ್ರಿಫರ್ ಮಾಡ್ತೀನಿ ಟೆಂಪಲ್ಗೆ ಹೋಗೋವಾಗ. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆಗಿದ್ಮೇಲೆ ಫಸ್ಟ್ ಟೈಮು ನಾನು ಇಲ್ಲಿ ದೇವಸ್ಥಾನದಲ್ಲಿ ಸೀರೆಗಳದ್ದು ಇದು ಮಾಡ್ತಾರೆ, ಅದರಲ್ಲಿ ನಾನು ಸ್ಯಾರಿ ತೊಗೊಂಡೆ. ಆಲ್ಮೋಸ್ಟ್ ನಾನು ಈ ದೇವಸ್ಥಾನಕ್ಕೆ ಒಂದು 7-8 ವರ್ಷದಿಂದನೇ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು, ಒಂದು 10 ವರ್ಷದಿಂದನೇ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಯಾವಾಗಲೂ ನಾನು ಈ ಥರ ತೊಗೊಂಡೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಇದು ತೊಗೊಂಡೆ, ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಅಂದರೆ ನಾನು ಯಾವಾಗಲೂ ಹರಿಯಾಗಿರ್ತಾ ಇದ್ದೆ, ಪೂಜೆ ಮುಗಿದ ತಕ್ಷಣ ಬೇಗ ಬರಬೇಕು, ನಾಳೆ ಕ್ಲಾಸ್ ಇದೆ, ಇಲ್ಲ ಆಫೀಸ್ಗೆ ಆಫ್ ಡೇ ಅಲ್ಲಿ ಏನೋ ಒಂದು ಹಾಕ್ಬಿಟ್ಟು ಹೋಗ್ಬಿಡ್ತಾ ಇದೆ. ಸೊ ಹಾಗಾಗಿ ನಾನು ಯಾವಾಗಲೂ ತುಂಬ ಅರ್ಜೆಂಟಲ್ಲಿ ಇರ್ತಾಯಿದ್ದೆ. ಸೊ ಮೊನ್ನೆ ನಾನು ಹೋದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋದ್ವಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ಕುತ್ಕೊಂಡು ಆರಾಧ್ಯದ್ದು ಸ್ಯಾರಿ ಎಲ್ಲ ಹೇಗಿರುತ್ತೆ ಅಂತ ಇದ್ರು. ಅವರು 5 ಸೆಟ್ ಆಫ್ ಸ್ಯಾರಿ 500ಗೆಲ್ಲ ಕೊಡ್ತಾಯಿದ್ರು. ಒಳ್ಳೊಳ್ಳೆ ಸ್ಯಾರೀಸ್ ಇತ್ತು. ಅವರು 500ಇಂದ ಸ್ಟಾರ್ಟ್ ಮಾಡೋದು 1000-2000 ಈ ಥರ ಎಲ್ಲ ಹೋಗ್ತಾಯಿತ್ತು. ನನಗೊಂದು ರೆಡ್ ಸ್ಯಾರಿ ಬಂತು. ಸೊ ನನಗೆ ರೆಡ್ ಬಂದ ತಕ್ಷಣ ಏನೋ ಒಂಥರ ಲೈಕ್ ಸಿಂಧೂರ ಈ ಥರ ಎಲ್ಲ ನೆನಪಾಯಿತು. ಸೊ ಹಾಗಾಗಿ ಅದನ್ನ ನಾನು ತೊಗೊಳ್ಳೋಣ ಅಂತ ಏನೋ ಒಂಥರ ಫೀಲ್ ಆಯಿತು. ಸೊ ಹಾಗಾಗಿ ನಾನು ಆ ಸ್ಯಾರಿನ ತೊಗೊಂಡೆ. ಅದು ತೊಗೊಂಡ್ಮೇಲೆ ಮನೆಗೆ ಹೊರಟ್ವಿ. ಮನೆಗೆ ಹೋಗ್ಲಿ ನಾವು ಜಯನಗರ್ ಸ್ಟ್ರೀಟ್ ಶಾಪಿಂಗ್ ಹೋಗೋಣ, ಎಲ್ಲರೂ ಸ್ಟ್ರೀಟ್ ಶಾಪಿಂಗ್ ಹೋಗ್ತಾರಲ್ಲ ಅಂತ ಸ್ಟ್ರೀಟ್ ಶಾಪಿಂಗ್ ಹೋಗ್ತಾ ಇದ್ವಿ ಮೆಟ್ರೋಯಿಂದ. ಅಲ್ಲಿ ಹೋಗ್ತಾ ಆಟೋದವ್ರನ್ನ ಮಾತಾಡಿಸ್ದೆ. ಪಾಪ ನಿಮ್ದೆಲ್ಲ ಬೇಗ ಎಲ್ಲ ಕ್ಲಿಯರ್ ಆಗಿ ಚೆನ್ನಾಗಿ ಅಂದರೆ ಅವರು ಏನು ಹೇಳ್ತಾ ಇದ್ರು ಅಂದರೆ ಗ್ಯಾಸ್ದು ತುಂಬ ಇದಾಗ್ತಾ ಇದೆ, ಬೆಳಿಗ್ಗೆ ಹೋಗಬೇಕು, ಇಲ್ಲ ಮಧ್ಯಾಹ್ನ ಹೊತ್ತು ಕ್ಯೂವಲ್ಲಿ ನಿಂತ್ಕೋಬೇಕು, ಇಲ್ಲ ಬೆಳಗಿನ ಜಾವ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಬೇಕು, ಆ ಥರ ಅಂತ ಹೇಳ್ತಾ ಇದ್ರು. ಸೊ ನಾವು ತುಂಬ ಜನ ಏನು ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್ ಸ್ಟ್ರೀಟ್ ಶಾಪಿಂಗ್ ಮಾಡ್ಬೇಕಂತ ನನಗೂ ತುಂಬ ವರ್ಷದಿಂದ ಆಸೆ ಇತ್ತು. ಸೊ ಇದು ತನ್ವಿ ಬೇರೆ ನನ್ನ ಜೊತೆಗಿದ್ಲಲ್ಲ, ಬಾ ತನ್ವಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಕರ್ಕೊಂಡೋದ್ವಿ. ಬಟ್ ನಮ್ಗಲ್ಲಿ ಅಷ್ಟೊಂದೇನು ಇದಾಗಲಿಲ್ಲ, ಬಿಕಾಸ್ ನಾವು ಯೂಶಲಿ ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡು ಅಭ್ಯಾಸ ಆಗ್ಬಿಟ್ಟು ನಮ್ಗೆ ಅದು ಸೆಟ್ ವೈಬೇ ನಮಗೆ ಗೊತ್ತಾಗ್ಲಿಲ್ಲ. ತನ್ವಿ ನೋಡಿ ಹೇಳಿದ್ಲು, ನಮ್ಗೆ ನಮ್ಮ ಏರಿಯಾನೇ ನಮಗೆ ಚೆನ್ನಾಗಿರುತ್ತೆ, ಅಲ್ಲೇ ತಗೊಳ್ಳೋಣ ಬನ್ನಿ ಅಂತ ಹೇಳಿ ಅವಳು ಜಸ್ಟ್ ಒಂದೆರಡು ಸ್ಟ್ರಕ್ ಟೈಪ್ ಒಂದೆರಡು ತಗೊಂಡು ಅದನ್ನ ನಿಮ್ಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಮತ್ತೆ ಇಯರಿಂಗ್ಸ್ ನ ತಗೊಂಡ್ಲು ಒಂದಷ್ಟು, ನಾನು ಕೂಡ ತಗೊಂಡೆ. ಸ್ವಲ್ಪ ಟ್ರೆಡಿಷನಲ್ ಆಗಿರೋದು, ಫ್ಯಾನ್ಸಿ ಆಗಿರೋದು ಎರಡೂ ಇತ್ತು. ಸೊ ಅದಾದ್ಮೇಲೆ ಈ ಜಯನಗರಲ್ಲಿ ಅಂದ್ಮೇಲೆ ಚುರುಮುರಿ ಬೇಲ್ಪುರಿ ಎಲ್ಲ ಫುಲ್ ಫೇಮಸ್ ಅಲ್ಲ. ಸೊ ನಾವಂತೂ ಸ್ಟ್ರೀಟ್ ಫುಡ್ ಬಂದ್ವಿ. ಅದರಲ್ಲಿ ನಾವು ಮಧ್ಯಾಹ್ನ ತರ ಆಗ್ಬೋಗಿದ್ರಿಂದ ನಾವು ಊಟ ಕೂಡ ಮಾಡೋಕ್ಕಾಗಿರ್ಲಿಲ್ಲ. ಸೊ ಹಾಗಾಗಿ ಸರಿ ಏನು ಬೇಡ ಅಂತ ಹೇಳ್ಬಿಟ್ಟು ಒಂದು ಗೋಲ್ಗುಪ್ಪ ತಗೊಂಡು ಮತ್ತೆ ಇದು ಚುರುಮುರಿ ಬೇಲ್ಪುರಿ ತಿನ್ನೋಣ ಅಂತ ಹೇಳಿದ್ವಿ. ಯಾಕಂದ್ರೆ ಹೋಟೆಲ್ಗೆ ಹೋಗೋದು ಬೇಡ ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಇದ್ದಿದ್ದು ನಾವು. ಹಾಗಾಗಿ ನಾವು ಚುರುಮುರಿ ಮತ್ತೆ ಬೇಲ್ಪುರಿ ತಿಂದ್ಬಿಟ್ಟು ಒಂದು ಗೋಲ್ಗುಪ್ಪ ತಗೊಂಡು ಐಸ್ ಕ್ರೀಮ್ ತಗೊಂಡು ಅದನ್ನ, ಏಕೆಂದ್ರೆ ಫುಲ್ ಡಯಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರಿಗೆ ಏನೇ ತಗೊಂಡು ಇಬ್ರು ಶೇರಿಂಗ್ ಅಲ್ಲಿ ತಗೊಂಡು ಮಾಡ್ಕೊಂಡು ಬಂದ್ವಿ. ಊಟ ಬೇಡ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಚುರುಮುರಿ ಬೇಲ್ಪುರಿ ಎಲ್ಲ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಅಂತ ಹೇಳಿ. ಸೊ ಆದ್ರೂ ಬಂದ್ಮೇಲೆ ನಮ್ಮ ಏರಿಯಾಗೆ ಬಂದ್ಮೇಲೆ ನಮ್ಮ ರೆಸ್ಟೋರೆಂಟ್ ಸ್ವಲ್ಪ ಹೋಗಿಲ್ಲ ಅಂದ್ರೆ ಹೇಗೆ ಅಲ್ವಾ. ಸೊ ಬರ್ತಿದಂಗೆನೆ ಬೆಲ್ಜಿಯಂ ವೆಫಲ್ಸ್ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇತ್ತು. ಸೊ ಆ ಫ್ರಾಗ್ರೆನ್ಸ್ ನಮ್ಗೆ ಅದೇನಂತಾರೆ ಆ ಘಮ, ವೇಫಲ್ಸ್ ಘಮ ಹಂಗೆ ಮೂಗಿಗೆ ಬಂದ ತಕ್ಷಣ ಆಹಾ ಅಂತ ಅನ್ಸ್ತಾ ಇತ್ತು. ಸೊ ಫಸ್ಟ್ ಹೋಗ್ಬಿಟ್ಟು ಅದಲ್ಲದೆ ಬೆಳಗ್ಗೆಯಿಂದ ಊಟ ಬೇರೆ ತಿಂದಿರ್ಲಿಲ್ಲವಲ್ಲ, ಬರೇ ಬೇಲ್ಪುರಿ ಮತ್ತೆ ಗೋಲ್ಗಪ್ಪ ಒಂದೇ ಒಂದು ಕೋನ್ ಐಸ್ ಕ್ರೀಮ್ ನಾನು ತಮ್ಮ ಇಬ್ರು ಶೇರ್ ಮಾಡಿದ್ವಿ. ಆಮೇಲೆ ಸ್ವೀಟ್ ಕಾರ್ನ್ ಕೂಡ ತಿಂದಿದ್ವಿ.
ಸೊ ಹಾಗಾಗಿ ಸರಿ ಅಂತೇಳಿ ನೀನು ಅಂದ್ರೆ ನಾವೇನು ಊಟ ತರ ಅಲ್ಲ, ಜಸ್ಟ್ ಒಂದು ವೇಫಲ್ಸ್ ತಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಸೊ ಎಲ್ಲಾರ್ಗು 5 ಜನಕ್ಕೂ ಒಂದೊಂದು ಫ್ಲೇವರ್ ತಗೊಂಡ್ವಿ. ನಮ್ಮಿಬ್ರಿಗೂ ತುಂಬಾ ಟಯರ್ಡ್ ಆಗಿದ್ದು ಸ್ವಲ್ಪ ಹೊತ್ತು ಕೂರೋಣ ಅಂತ ಅನ್ಸಿತ್ತು. ಸೊ ಹಾಗಾಗಿ ನಾವಿಬ್ರು ಅಲ್ಲೇನೆ ತಿಂದು ನಚ್ಚಿಗೆ, ಅಮ್ಮನಿಗೆ ಮತ್ತೆ ನಬ್ಬಾಯಿಗೆ 3 ಜನಕ್ಕೂ ಪಾರ್ಸಲ್ ಮಾಡ್ಕೊಂಡು ತಗೊಂಡ್ ಬಂದ್ವಿ. ಸೊ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಡೇ ಹೇಗ್ ಸ್ಪೆಂಡ್ ಆಯ್ತು ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಲೈಕ್ ನಾವು ಒಂದು 10:30 ಹತ್ರ ಹೊರಟಿದ್ದು, ಮನೆಗೆ ನಮ್ಮ ಏರಿಯಾಗೆ ಬರೋ ಅಷ್ಟರೊಳಗಡೆ ಆಲ್ಮೋಸ್ಟ್ 6:37 ಆ ತರ ಆಗಿತ್ತು. ಒನ್ ಡೇ ಹೇಗ್ ಸ್ಪೆಂಡ್ ಆಯ್ತು ಅಂತ ನನಗೆ ಗೊತ್ತಾಗಿಲ್ಲ. ಜಯನಗರಲ್ಲಿ ಆಲ್ಮೋಸ್ಟ್ ಒಂದು 3-4 ಅವರ್ಸ್ ನಾವು ಸ್ಪೆಂಡ್ ಮಾಡಿದ್ವಿ. ಸೊ ಎಲ್ಲಾನು ಒಂಥರ ಡೇ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಶಾಪಿಂಗ್ಗೆ ಅಂದ್ರೆ ಈಗ ನಮ್ಗೆ ಎಲ್ಲಿ ಒಂಥರ ಸೆಟ್ ಆಗಿರುತ್ತೆ ಅಲ್ಲೇ ನಾವು ಶಾಪಿಂಗ್ ಮಾಡಿದ್ರೆ ಒಂಥರ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನಾವು ಟ್ರಯಲ್ ಮಾಡಿದ್ವಿ, ಬಟ್ ಓಕೆ ಅಷ್ಟು ನಮ್ಗೆ ಇದಾಗಿಲ್ಲ. ಬಟ್ ನಮ್ಗೆ ಏನ್ ಅನ್ಸುತ್ತೆ ಆ ತರ 1-2 ಐಟಮ್ಸ್ಗಳನ್ನ ನಾವು ತಗೊಂಡ್ ಬಂದ್ವಿ. ಬಟ್ ಆಕ್ಚುಲಿ ಫುಲ್ ಏನಾದ್ರು ತಗೊಳ್ಳೋಣ ಅಂತಾನೆ ಹೋದ್ವಿ, ಬಟ್ ನಮ್ಗೆ ಬೇಡ, ನಮ್ಮ ಏರಿಯಾದಲ್ಲಿ ಹೋಗಿ ತಗೊಳ್ಳೋಣ ಅಂತ ಹೇಳಿ ವಾಪಸ್ ಬಂದ್ವಿ. ಸೊ ಅದೇ ರೀತಿ ಅಲ್ಲೂ ಏನು ತಿಂದಿಲ್ಲ, ಆಸ್ ಯೂಶುವಲ್ ಚುರುಮುರಿ ಎಲ್ಲ ತಿಂದ್ಬಿಟ್ಟು ಬಂದ್ವಿ. ಅಲ್ಲಿ ಫೇಮಸ್ ಇರುತ್ತೆ ಅಂತ ನಾನು ತುಂಬಾ ಜನ ಲಾಗರ್ಸ್ ಹೇಳಿರೋದನ್ನ ಕೇಳಿದ್ದೆ. ಹಾಗಾಗಿ ಸೊ ಬಂದ್ ನಮ್ಮ ಏರಿಯಾದಲ್ಲಿ ವೇಫಲ್ಸ್ ತಿಂದು ನಮ್ಮ ಡೇನ ಎಂಡ್ ಮಾಡಿದ್ವಿ. ಬಟ್ ನಮ್ಗೆ ಚಾಕ್ಲೇಟ್ ಫ್ಲೇವರ್ ನಾಲ್ಗಿಗೆ ಬಿದ್ದ ತಕ್ಷಣ ಆಹಾ ಅಂತಾನೆ ಅನ್ಸ್ತು ಅಂತಾನೆ ಹೇಳ್ಬೋದು. ಮನೆಗ್ ಬಂದ್ರೆ ನಬಾಯಿ ಅವ್ರ ಅಜ್ಜಿ ಇಬ್ರೇ ಇದ್ರಲ್ಲ, ಸೊ ಅವನಂತೂ ಫುಲ್ ಎಕ್ಸೈಟೆಡ್ ಆಗಿ ಅವಂದೇ ಸಾಮ್ರಾಜ್ಯ ಆಗ್ಬಿಟ್ಟು ಮನೇಲಿ ಲ್ಯಾಪ್ಟಾಪ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಫುಲ್ ಮಜಾ ಮಾಡ್ತಾ ಇದ್ದ. ಬಂದ ತಕ್ಷಣ ಕೇಳ್ದ ಏನ್ ತಗೊಂಡ್ಬರ್ತೀರಾ ಅಂತ ಅವಾಗ್ಲೇ ಕೇಳಿದ. ಆಕ್ಚುಲಿ ಅವ್ನಿಗೆ ಬರಿಟೋಸ್ ಬೇಕು, ನನ್ಗೆ ಕ್ಯಾಲಿಫೋರ್ನಿಯಾ ಬರಿಟೋಸ್ ಅಂತ ಹೇಳಿದ್ದ. ನಾನು ತಗೊಂಡ್ ಬರಲ್ಲ, ವೆಫಲ್ಸ್ ತರ್ತೀನಿ ಅಂತ ಹೇಳಿದ್ದೆ. ಸೊ ಅವ್ನಿಗೆ ವೆಫಲ್ಸ್ ತಂದ ತಕ್ಷಣ ಅವ್ನಿಗೆ ಫುಲ್ ಖುಷಿ ಆಗ್ಬಿಟ್ಟ. ಅವನ್ಗೆ ಫೇವ್ರೆಟ್ ಕಿಟ್ ಕ್ಯಾಟ್ ವೆಫಲ್ಸ್ ತಗೊಂಡ್ ಬಂದಿದ್ದೆ. ಸೊ ನಚ್ಚಿ ನಾನು ಇಬ್ರು ಚಾಕ್ಲೇಟ್ ಓವರ್ಲೋಡೆಡ್, ನಮ್ಮ ಅತ್ತೆಗೆ ಮಿಲ್ಕ್, ತನ್ವಿಗೆ ಬೆಲ್ಜಿಯಮ್. ಸೊ ಇದೆಲ್ಲ ತಗೊಂಡ್ವಿ. ಬಟ್ ಆದ್ರೆ ಅವೆಲ್ಲ ಪಾರ್ಸಲ್ ಅಲ್ಲೆಲ್ಲ ಹೆಚ್ಚು ಕಡಿಮೆ ಉಲ್ಟಾ ಹೋಗೈತಿ ಯಾವ್ದು ಅಂತ ಹೇಳ್ಬಿಟ್ಟು. ಸೊ ನಚ್ಚಿಗೆ ಬೆಲ್ಜಿಯಂ ಇಟ್ವಿ ಅನ್ಸುತ್ತೆ, ಯಾವ್ದೋ ಒಂದು ಕನ್ಫ್ಯೂಷನ್ ಆಯ್ತು. ಸೊ ಅವರು ನಮ್ಮ ಅತ್ತೆ ಕೂಡ ತಿಂದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಅವ್ರು ಸ್ವಲ್ಪ ನಿಧಾನ ತಿಂದ್ರು, ಬಟ್ ಅವರು ಕ್ರಂಚಿಯಾಗಿ ಚೆನ್ನಾಗಿತ್ತು ಅಂತಾನೆ ಹೇಳಿದ್ರು. ಸೊ ನಬ ಫುಲ್ ಎಕ್ಸೈಟೆಡ್ ಆದ. ಸೊ ಬಂದ ತಕ್ಷಣ ಮನೇಲಿ ಏನಾದ್ರು ತಿಂಡಿ ತಿನ್ಬೇಕಂತ ಹೇಳಿಸ್ತು. ಸೊ ಆಲ್ಮೋಸ್ಟ್ ನಾ ಹಾಗೆ ಹೇಳ್ದಂಗೆ 8 ಗಂಟೆ ತರ ಆಗ್ಬಿಟ್ಟಿದೆ. ಹಾಗಾಗಿ ಬೇರೆ ಏನು ಮಾಡಕ್ ಆಗಲ್ಲ ಅಂತ ಹೇಳಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಸುಮ್ಮನೆ ಇವನ್ ನಚ್ಚಿ ಕೂಡ ಆಚೆನೆ ತಿನ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರೊಂದು ವೇಫಲ್ಸ್ ಬೇರೆ ಇತ್ತಲ್ಲ, ಅದಕ್ಕೆ ಚಿತ್ರಾನ್ನ ಮಾಡಿ ಎಲ್ಲರಿಗೂ ಕೊಟ್ಟೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಡೇ ಸ್ಪೆಂಡ್ ವಿತ್ ತನ್ವಿ ಅಂತಾನೆ ಹೇಳ್ಬೋದು. ಫುಲ್ ಶಾಪಿಂಗು, ಫುಲ್ ಓಮ್ಲಿ ಆಗಿ ಟೆಂಪಲ್ ರನ್ ಅಂತಾನೆ ಹೇಳ್ಬೋದು. ನನ್ನ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನನ್ನ ಡೈಲಿ ಲಾಗ್ಸ್ ನಿಮ್ ಜೊತೆ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.